ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಆಯಿತು. ನೋಡಿ ಬ್ಯೂಟಿಫುಲ್ ಆಗಿದೆ ವ್ಯೂ, ಸುತ್ತಲೂ ಸರೌಂಡೆಡ್ ಬೈ ಮೌಂಟೇನ್ಸ್. ಈಗ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು SV ಅಪಾರ್ಟ್ಮೆಂಟ್ಸ್ ಅಂತ ಒಂದು ಜಾಗದಲ್ಲಿ ಸ್ಟೇ ಆಗಿದ್ವಿ. ಒಳ್ಳೆ ನಿದ್ರೆ ಆಯಿತು ಫ್ರೆಂಡ್ಸ್. ನೋಡಿ ಸುತ್ತಲೂ ಅಮೇಜಿಂಗ್ ವ್ಯೂ. ಈಗ ನಾನು ಇಲ್ಲೊಂದು ಡ್ರೋನ್ ಶಾಟ್ ತೊಗೋಬೇಕಂತ ಇದೆ. ತೊಗೊಂಡ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ತಿಂಡಿ ಮುಗಿಸಿ, ನಮ್ಮ ಮಕ್ಕಳು ಎದ್ದಿಲ್ಲ, ಶ್ರೀ ಮತ್ತು ಅಗಸ್ತ್ಯ, ಅವ್ರನ್ನ ಎಬ್ಬಿಸಿ ಫಾಸ್ಟಾಗಿ ರೆಡಿಯಾಗಿ ಇಲ್ಲಿಂದ ಕೊಲ್ಲೂರಿಗೆ ಹೊರಡ್ತೀವಿ. ಅರೌಂಡ್ 4 hours ತೊಗೊಳುತ್ತೆ. 200 kilometers ಇದೆ. ಅದು ಮುಳ್ಳಯ್ಯನಗಿರಿ. ಬಟ್ ಈ ಸಲ ಅದಕ್ಕೆ ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ, ಪ್ರಾಬ್ಲಿ ನೆಕ್ಸ್ಟ್ ಟೈಮು. ಈಗ ಒಂದು ಡ್ರೋನ್ ಶಾಟ್ ತೊಗೊಂಡ್ಬಿಟ್ಟು ಹೊರಡೋದು. ಸೊ ಫ್ರೆಂಡ್ಸ್, ತುಂಬ 3-4 ಟೈಪ್ಸ್ ಆಫ್ ಡ್ರೋನ್ ಶಾಟ್ಸ್ ತೊಗೊಂಡಿದ್ದೀನಿ. ಒಂದು ವರ್ಟಿಕಲ್ಲು, ಒಂದು ಬೂಮರ್ಯಾಂಗು, ಇನ್ನೊಂದು ಸರ್ಕ್ಯುಲರು. ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಈ ಡ್ರೋನ್ ಶಾಟ್ಗೆ ನಾನು ತುಂಬ ವೇಟ್ ಮಾಡ್ತಿದ್ದೆ. ಸೊ ಈಗ ಇಲ್ಲೇ ನಿಯರ್ ಬೈ ಒಂದು ಹೋಟೆಲ್ ಇದೆಯಂತೆ, ಅಲ್ಲಿಗೆ ಹೋಗಿ ಫುಡ್ ಪಾರ್ಸೆಲ್ ತರಬೇಕು. ನೋಡಿ, ನಾವಿರೋ ಸ್ಟೇ ಇದು ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇನ್ನೊಂಚೂರು ಪೊಲ್ಯೂಷನ್ ಇಲ್ಲ, ಸೌಂಡ್ ಇಲ್ಲ, ವೆರಿ ಸೈಲೆಂಟ್. ಸೊ ನಿಮಗೇನಾದರೂ ಬ್ಯಾಂಗ್ಳೂರು ಟ್ರಾಫಿಕ್ ಲೈಫಿಂದ ಯು ವಾಂಟ್ ಟು ಕಮ್ ಟು ಎ ಕ್ವೈಟ್ ಪ್ಲೇಸ್, ಪೀಸ್ಫುಲ್ ಲೈಫ್ ಅಂದರೆ ಯು ಕ್ಯಾನ್ ಪ್ಲ್ಯಾನ್ ಫಾರ್ ಚಿಕ್ಕಮಂಗ್ಳೂರು. ಎಲ್ಲರೂ ರೆಡಿಯಾಗಿದ್ದೀವಿ. ನೋಡಿ, ಇಲ್ಲಿ ಚೋಟ, ಅಗಸ್ತ್ಯ, ಶ್ರೀ, ನಮ್ಮಮ್ಮ, ನಂದನ್, ನಿಖಿತಾ ಇಲ್ಲಿ ಮೇಲೆ ಒಂದು ಚಾರ್ಜರ್ ಬಿಟ್ಟಿದ್ವಿ, ತರಕ್ಕೆ ಹೋಗಿದ್ದಾಳೆ, ಚೆಕ್ ಮಾಡಿಕೊಂಡು. ಸೊ ಈಗ ಇಲ್ಲೊಂದು ಮುಳುಬಾಗ್ಲು ದೋಸೆ ಔಟ್ಲೆಟ್ ಇದೆ, ಮತ್ತು ಇನ್ನೊಂದು ನಾರ್ಮಲ್ ರೆಸ್ಟೋರೆಂಟ್ ಇದೆ. ಸೊ ಈಗ ಇನ್ನೂ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ. ಈಗ ಅಲ್ಲಿ ಹೋಗಿ ತಿಂಡಿ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ಈಗ ಟೈಮು ಎಕ್ಸಾಕ್ಟ್ 8 o'clock. ಸೊ 4 hours ಬೇಕು ಅನಿಸುತ್ತೆ. 12:30 ಅಂತ ತೋರಿಸ್ತಾ ಇದೆ. ಓಕೆ, ಸೊ ತಿಂಡಿ ಮುಗಿಸಿ ಹೊರಟ್ವಿ. ಮುಳುಬಾಗ್ಲು ದೋಸೆಯಲ್ಲಿ ಒಂದಷ್ಟು ದೋಸೆ, ಗೀ ಪುಡಿ ದೋಸೆ ಎಲ್ಲ ತಿಂದರು. ಸೊ ನಂದು ಓಡಿಸ್ತಿದ್ದಾನೆ, ನಿಖಿತಾ, ಮಕ್ಕಳು, ನಮ್ಮಮ್ಮ, ಅಗಸ್ತ್ಯ, ಹಾಯ್ ಶ್ರೀ, ಎಲ್ಲ ರೆಡಿ ಆಯಿತು, ಹೊರಟಿದ್ವಿ. ಇದು ಸಿಂಗಲ್ ರೋಡು, ಸೊ ಇಲ್ಲಿ ಮೋಸ್ಟ್ಲಿ ಸ್ಲೋನೇ ಹೋಗೋಕ್ಕಾಗೋದು. 1:30 ತೋರಿಸ್ತಾ ಇದೆ ಈಗ. ವೆದರ್ ಮಾತ್ರ ತುಂಬ ಕೋಲ್ಡ್ ಇದೆ ಇಲ್ಲಿ, ಬೆಂಗಳೂರು ಥರ ಇಲ್ಲವೇ ಇಲ್ಲ. ಬೆಂಗಳೂರಲ್ಲಿ ಈ ಟೈಮ್ಗೆ ಆಲ್ಮೋಸ್ಟ್ 30-32 ಡಿಗ್ರೀಸ್ವರೆಗೂ ಹೋಗಿರುತ್ತೆ ಬಿಸಿಲು 10 ಗಂಟೆ ಟೈಮಲ್ಲಿ. ಇಲ್ಲಿ ನೋಡಿದ್ರೆ ಐ ಥಿಂಕ್ ಇಲ್ಲೊಂದು 20-23 ಡಿಗ್ರೀಸ್ ಇರ್ಬೋದು. ಚಳಿ ಇದೆ ನೋಡಿ, ವೆದರೆಲ್ಲ ಯಾವ ಥರ ಇದೆ.
ಕೊಲ್ಲೂರಲ್ಲಿ ಇವತ್ತು ಒಂದಷ್ಟು ದೇವ್ರ ದರ್ಶನ ಮಾಡಿ ಪ್ರಸಾದ ತೊಗೊಂಡು ಇವತ್ತು ಅಲ್ಲೇ ಸ್ಟೇ ಆಗಿ ಅಲ್ಲೇನಾದರೂ ಸಾಧ್ಯ ಆದರೆ ನಿಯರ್ ಬೈ ಪ್ಲೇಸಸ್ ನೋಡ್ತೀವಿ. ಅಲ್ಲಿ ಆ್ಯಕ್ಚುಲಿ ಒಂದು ಬ್ರಹ್ಮಲಿಂಗೇಶ್ವರ ಅಂತ ಒಂದು ಟೆಂಪಲ್ ಇದೆ, ಶಂಕರಾಚಾರ್ಯರು ಸ್ಥಾಪಿಸಿರೋದು. ಅದು ಹತ್ತಿರ ಇದೆ. ಮತ್ತು ಅಲ್ಲೇನಾದರೂ ಹತ್ತಿರ ಬೀಚ್ ಇದ್ದರೆ ಮಕ್ಕಳನ್ನ ಕರ್ಕೊಂಡು ಬೀಚ್ಗೆ ಹೋಗ್ಬೋದು. ನೋಡಬೇಕು ಯಾವ ಥರ ಆಗುತ್ತೆ ಅಂತ. ನೋಡಿ ಇಲ್ಲಿ ಎಷ್ಟೊಂದು ಲೋಟಸ್ ಇದೆ. ಶ್ರೀ ಲೋಟಸ್ ನೋಡು, ಲೋಟಸ್ ಅಲ್ಲಿ ನೋಡು, ಫುಲ್ಲು ಲೋಟಸ್. ಲೇಕಲ್ಲಿ ನೋಡು, ಫುಲ್ಲು ಲೋಟಸ್. ಡಿವಿಯೇಷನ್ ಬರುತ್ತೆ, ಲೆಫ್ಟ್ಗೆ ಹೋದರೆ ಮೂಡಿಗೆರೆ, ಈಗ ರೈಟ್ ತೊಗೊಂಡ್ವಿ ನಾವು. ಇದು ಶೃಂಗೇರಿ ರೂಟು. ಸೊ ಹಿಂಗೆ ಶೃಂಗೇರಿಗೆ ಹೋಗ್ಬೇಕಾದ್ರೆ ಜೈಪುರ, ಕೊಪ್ಪ, ಬಾಳೆಹೊನ್ನೂರು ಫಸ್ಟ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಸಿಂಗಲ್ ರೋಡ್, ಈಗ ಫುಲ್ಲು ಘಾಟ್ ಸೆಕ್ಷನ್ನು, ಫಾರೆಸ್ಟ್ ಝೋನು, ತುಂಬ ಚೆನ್ನಾಗಿದೆ. ಮಾಡ್ತಾ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಅಷ್ಟು, ಅದು ಹೇಳೋಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಇರಲ್ಲ. ಚೆನ್ನಾಗಿದೆ. ಅಲ್ಲಿ ಫಿಲ್ ಮಾಡಿಸಿದ್ವಿ BP-ನಲ್ಲಿ. ಥ್ಯಾಂಕ್ ಯು, ಲವ್ ಯು ಸೊ ಪರವಾಗಿಲ್ಲ. 10 ಬರ್ತಾ ಇದೆ, 10.5 ಹಿಂಗೆ ಬರ್ತಾ ಇದೆ. ನಾಟ್ ಬ್ಯಾಡ್. ಹೈವೇ ಸ್ವಲ್ಪ ಇದೆಲ್ಲ ಘಾಟ್ ಸೆಕ್ಷನ್, ಸಿಂಗಲ್ ರೋಡು. ಇನ್ನು 139 ಇದೆ. So weather is still the same. It's almost 11 o'clock now. So ಈಗ ಕೊಪ್ಪ ಜೈಪುರ ರೋಡಲ್ಲಿ ಹೋಗ್ತಾ ಇದ್ವಿ. ಸ್ಟಾರ್ಟಿಂಗ್ ಬ್ಯಾಂಗ್ಳೂರಿಂದ ನಾವು ಬಂದಿರೋಷ್ಟರಲ್ಲಿ 281 ಕಿಲೋಮೀಟರ್ಸ್ ಬಂದಿದ್ದೀವಿ. 281 ಕಿಲೋಮೀಟರ್ಸ್ಗೆ 27 ಲೀಟರ್ಸ್, ಐ ಥಿಂಕ್ 10.5, 11 ಮೈಲೇಜ್ ಬಂದಿದೆ. ನಾಟ್ ಬ್ಯಾಡ್. 10.5 ಮೈಲೇಜ್. ಆ್ಯಕ್ಚುಲಿ ಒಂದೇ ಹೈವೇನಲ್ಲಿ ಆಯ್ತು ಅಂದರೆ ಅಪ್ ಟು 13 ಬರುತ್ತೆ. ಇಲ್ಲೆಲ್ಲ ಸ್ವಲ್ಪ ಸಿಂಗಲ್ ರೋಡು, ಘಾಟ್ ಸೆಕ್ಷನು, ಹಾಗಾಗಿ ತುಂಬ ಗೇರ್ ಚೇಂಜ್ ಮಾಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಮೈಲೇಜ್ ಕಡಿಮೆ. ಇದು ಆ್ಯಕ್ಚುಲಿ ಸೂಪರ್ ಫೋಟೋ ಸ್ಪಾಟ್ ಇದು. ಥ್ಯಾಂಕ್ ಯು. ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್. ಪ್ರತಿ ಸಲ ಇಲ್ಲಿ ಬಂದರೆ ಚಿಕ್ಕಮಂಗ್ಳೂರಲ್ಲಿ ಅದು ಫೋಟೋ ಸ್ಪಾಟ್. ಟೀ ಎಸ್ಟೇಟ್. ಜಯಪುರ ನಿಯರಿಂಗು. ಮಕ್ಕಳು ಮಲಗಿದ್ದಾರೆ, ನಮ್ಮಮ್ಮ ಎದ್ದಿದ್ದಾರೆ. ಈಗ ಗುರುಚರಿತ್ರೆ ಓದ್ತಿದ್ರು. ನಿಖಿತಾ ಅವರಮ್ಮನ ಬರ್ತಡೇ ವಿಶ್ ಮಾಡ್ತಿದ್ದಾಳೆ. ನಾವು ಯಾವಾಗಲೂ ಡ್ರೈವರ್ ಸೀಟಲ್ಲಿ ಕೂತಾಗ ತಲೆ ಸುತ್ತೋದೆಲ್ಲ ಆಗಲ್ಲ, ಟ್ರಾವೆಲ್ ಸಿಕ್ನೆಸ್ಸು. ಅದೇ ನೋಡಿ ಈ ಸಲ ಫಾರ್ ಚೇಂಜ್ ನಾನು ಈ ಕಡೆ ಕೂತಿದ್ದೀನಿ. ಟ್ರಾವೆಲ್ ಸಿಕ್ನೆಸ್ಸು. ಐಫೋನಲ್ಲಿ ಒಂದು ಫೀಚರ್ ಇದೆ, ಓಪನ್ ಮಾಡು. ಅದರಲ್ಲಿ ಟ್ರಾವೆಲ್ ಸಿಕ್ನೆಸ್ ಆಗೋಕ್ಕೆ ಕಂಟ್ರೋಲ್ ಮಾಡೋದು ಅದೊಂದು ಸೆಟ್ಟಿಂಗ್ಸ್ ಇದೆ. ಯೂಟ್ಯೂಬಲ್ಲಿ ಓಪನ್ ನನ್ನ ಮೊಬೈಲ್ ತೊಗೊಂಡು ನೋಡು, ಅದು ನೀನು ಮಾಡು, ಅದು ಸರಿ ಹೋಗುತ್ತೆ. ಓಕೆ ಸರ್, ಮಾಡೋಣ. ಸ್ವಲ್ಪ ಬಿಸಿಲು ಥರ ಅನಿಸ್ತು, ಆಮೇಲೆ ನೋಡಿದ್ರೆ ತಿರ್ಗಾ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಲ್ಲ, ತುಂಬ ಫೇಮಸ್ ಕಾಫಿ. ಚಿಕ್ಕಮಂಗ್ಳೂರು ಅಂದರೆ ಕಾಫಿ, ಕಾಫಿ ಅಂದರೆ ಚಿಕ್ಕಮಂಗ್ಳೂರು. ಇವಾಗ ಆ್ಯಕ್ಚುಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಡಿಸ್ಕಷನ್ ನಡೀತಾ ಇದೆ. ಈಗ ರಾಘವೇಂದ್ರ ಮಹಾತ್ಮೆದು ಕೆಲವು ಸಾಂಗ್ಸು, ಭಕ್ತಿಗೀತೆಗಳು ಎಷ್ಟೋ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೋ ಸಾವಿರ ಹಾಡ್ಬಿಟ್ಟಿದ್ದಾರೆ. ಅದು ಹಾಗೆ ಈಗ ನಾವು ಟ್ರಾವೆಲ್ ಮಾಡ್ತಾ ಹಾಡು ಬಂತು, ಅವರ ವಿಷಯದ ಬಗ್ಗೆ ಈಗ ಮಾತುಕತೆ ನಡೀತಾ ಇದೆ. ನಿಜವಾಗ್ಲೂ ಆ್ಯಕ್ಚುಲಿ ಅವ್ರ ಆ್ಯಕ್ಟಿಂಗು ಇವತ್ತು ನಾವು ನೋಡಿದ್ರು ಕಣ್ಣಲ್ಲಿ ನೀರು ಬರುತ್ತೆ. ಅವ್ರು ಮಾಡಿರೋ ಕೆಲವು ಮೂವಿ ಆ್ಯಕ್ಟಿಂಗ್ಸು, ಎಸ್ಪೆಷಲಿ ಈ ಪೌರಾಣಿಕ ಪಾತ್ರದ ಮೂವಿಗಳೆಲ್ಲ ಯಾರೂ ಆ್ಯಕ್ಚುಲಿ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಜನ್ರೇಷನಲ್ಲೂ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂದೇನು ಯಾರೇ ಮಾಡಿದರೂ ಅವ್ರು ಮಾಡೋ ಥರ ಬರೋದಿಲ್ಲ. ಶ್ರೀನಿವಾಸ ಕಲ್ಯಾಣ ಇರ್ಬೋದು, ರಾಘವೇಂದ್ರ ಮಹಾತ್ಮೆ ಇರ್ಬೋದು, ಮಂತ್ರಾಲಯದ್ದು ನಿಜವಾಗ್ಲೂ ಇವತ್ತಿಗೂ ಎಷ್ಟು ಸಲ ನೀವು ನೋಡಿದ್ರು ಅಷ್ಟೇ ಎಮೋಷನಲ್ಲಿ ನಾವು ಫೀಲ್ ಆಗ್ತೀವಿ. ಅದು ಅಕ್ಷರ ಸಹ ನಿಜ. ಅದು ಈಗ ಇನ್ನೇನು ಜಯಪುರ ಹತ್ತಿರ ಬರ್ತಾ ಇದೆ.
ಜಯಪುರದಿಂದ ಇನ್ನು ಆಲ್ಮೋಸ್ಟ್ 2.5 hours ಇದೆ. ಓಕೆ, ಈಗ ಹರಿಹರಪುರ ಲೆಫ್ಟ್ ಹೋಗ್ತೇವೆ. ಶಂಕರಾಚಾರ್ಯರು, ಹರಿಹರಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈಗ ನಾವು ಅನ್ಫಾರ್ಚುನೇಟ್ಲಿ ಶೃಂಗೇರಿ ಎಲ್ಲ ನೋಡೋಕ್ಕಾಗೋದಿಲ್ಲ, ಹರಿಹರಪುರದ್ದು ದೇವಸ್ಥಾನ ನೋಡೋಕ್ಕಾಗಲ್ಲ. ಬಿಕಾಸ್ ನಾವು 1:30ಗೆ ಉಡುಪಿ ಕೊಲ್ಲೂರಲ್ಲಿ ಇರಬೇಕು. 1:30ಗೆ ರೀಚ್ ಆದರೆ ಸ್ವಲ್ಪ ಫಾಸ್ಟಾಗಿ ನಾವು ಅಟೈರಲ್ಲಿ ಚೇಂಜ್ ಮಾಡಿಕೊಂಡು ಪ್ರಸಾದಕ್ಕೆ ಹೋಗಿ ನಂತರ ಗುರುಗಳನ್ನ ಭೇಟಿ ಮಾಡಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಡಿಸ್ಕಷನ್ ಮಾಡಿ ಆಮೇಲೆ ನಾವು ನಮ್ಮ ಏನು ವ್ಯವಸ್ಥೆ ಮಾಡಿದಾರೋ ಅಲ್ಲಿಗೆ ಹೋಗಬೇಕು. ಇವತ್ತೇನಾದರೂ ಅವಕಾಶ ಆದರೆ ಸಾಯಂಕಾಲ ಮಕ್ಕಳನ್ನ ನಿಯರ್ ಬೈ ಒಂದು ಬೀಚಿಗೆ ಕರ್ಕೊಂಡು ಹೋಗ್ಬೇಕು. ಸಮುದ್ರದ ಹತ್ರ ಮಕ್ಕಳಿಗೆ ಆಟ ಆಡ್ಬೋದು. ನೋಡ್ಬೇಕು ಇವತ್ತಾಗುತ್ತಾ ಇಲ್ವೋ ಅಂತ. ಈ ಸ್ಟ್ರೆಚ್ ಇದೆಯಲ್ಲ, ಇದು ಶೃಂಗೇರಿವರೆಗೂ ಒಂದು 6 kilometers ಇರ್ಬೋದು. ನೀವು ಮಧ್ಯರಾತ್ರಿ ಬಂತು ಅಂದರೆ, ನಾನು ಒಂದ್ಸಲ ಯಾವಾಗಲೂ ಒಂದು 10 years ಮುಂಚೆ ಈ ರೂಟಲ್ಲಿ ಮಧ್ಯರಾತ್ರಿ ಆಲ್ಮೋಸ್ಟ್ 1 o'clock 12:30 1 o'clock ಆಗಿತ್ತು. ಕಾಡು ಕತ್ಲೆ, ಒಂದು ಲೈಟ್ ಇರಲ್ಲ. ವೆರಿ ಸ್ಕೇರಿ ಈ ರೂಟ್ ಎಸ್ಪೆಷಲಿ. ಆದರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವು ಹಿಂಗೆ ಹೋಗಿ ಶೃಂಗೇರಿಲಿ ಉಳ್ಕೊಂಡಿದ್ವಿ ಅವಾಗ ಮಧ್ಯರಾತ್ರಿ. ಆಗುಂಬೆ ಘಾಟದ ಒಂದು ಸ್ಯಾಂಪಲ್ ಎಕ್ಸ್ಪೀರಿಯನ್ಸ್ ನೋಡಿ. ವಿನುತ ಅಂತ ಒಬ್ಬ ಹೆಂಡತಿ, ಆ ಹಾರೋ ಹಕ್ಕಿಗಳೆಲ್ಲ ಅವಳ ಹೊಟ್ಟೆ ಒಳಗೆ. ಕದ್ದು ಅಂತ ಒಂದು ಹೆಂಡತಿ. ಎಲ್ಲ ವಿಷ ಜಂತುಗಳು ಅಲ್ಲಿ. ದಿತಿಯಲ್ಲಿ ಹುಟ್ಟಿದವರು ದೈತ್ಯರು, ಅದಿತಿಯಲ್ಲಿ ಹುಟ್ಟಿದವರು ಆದಿತ್ಯರು, ಧನುವಿನಲ್ಲಿ ಹುಟ್ಟಿದವರು ದಾನವರು, ಮುನಿಯಲ್ಲಿ ಹುಟ್ಟಿದವರು ಅಪ್ಸರಾ ಸ್ತ್ರೀಯರು. ಪೆನ್ಸಲ್ಲಿ ಓಡಿಸೋದೇ ಒಂದು ಟೆಕ್ನಿಕ್. ನಾರ್ಮಲಿ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ಸ್ ಗೇರಲ್ಲೇ ಕಂಟ್ರೋಲ್ ಮಾಡಬೇಕು, ಬ್ರೇಕ್ ಅಷ್ಟು ಹಿಡಿಬಾರ್ದು. ಆವಾಗ ಬ್ರೇಕ್ದು ಪ್ಯಾಡು ಅಷ್ಟೊಂದು ರಬ್ ಆಗಲ್ಲ, ಇಲ್ಲಾಂದರೆ ಎಷ್ಟೊಂದು ಸಲ ಬರ್ನಿಂಗ್ ಸ್ಮೆಲ್ ಬರುತ್ತೆ ಬ್ರೇಕ್ ಪ್ಯಾಡ್ ತುಂಬ ಉಜ್ಜಿದಾಗ. ಸೊ ಅದೊಂದು ಟೆಕ್ನಿಕ್ ಆ್ಯಕ್ಚುಲಿ. ಈ ಥರ ಹೇರ್ ಪಿನ್ ಕರ್ವ್ಸಲ್ಲೆಲ್ಲ. ಇದು ಅಷ್ಟೇ, ಊಟಿನಲ್ಲೂ ಅಷ್ಟೇ. ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಡ್ರೈವರ್ ಸಾಮಾನ್ಯ ಗೇರಲ್ಲೇ ಕಂಟ್ರೋಲ್ ಮಾಡ್ಬೋದು. ಅವಳು ಹೇಳ್ತಾ ಇದ್ದಾಳೆ ಹೆಂಡತಿ, ನನ್ನ ಸಬತಿಯ. ಈಗ ಆಗುಂಬೆ ಘಾಟ್ ಕಾಣಿಸ್ತಾ ಇದೆಯಾ? ಯಪ್ಪ ಹೆಂಗಿದೆ ನೋಡಿ ಹೇರ್ ಪಿನ್ ಕರ್ವ್ಸು. ಐ ಥಿಂಕ್ 27 or 28 ಇರಬೇಕು. ಈ ಥರ ಇರುತ್ತೆ. ಹಾಯ್ ಶ್ರೀ, ಇಬ್ಬರು ಮಕ್ಕಳು ಎದ್ಬಿಟ್ಟಿದ್ದಾರೆ. ಹಾಯ್. ಅಗಸ್ತ್ಯ ಫುಲ್ ಆಕ್ಟಿವ್ ಆಗಿದ್ದಾನೆ. ಆಯ್ತು, ಒಂದು ಬ್ರೇಕ್ಫಾಸ್ಟು. ಎಲ್ಲರೂ ಆಕ್ಟಿವ್ ಆಗಿದ್ದಾರೆ. ಮಾತಾಡು. ಹಿಡ್ಕೋಬೇಕಂತೆ. ಅಲ್ಲೇ ಹೊರಟೋಯ್ತು. ಇಲ್ಲ ನೋಡು, ಈಗ ವ್ಯೂ ಪಾಯಿಂಟ್ ಬರುತ್ತೆ ಕಂದ. ಹಿಡ್ಕೋತೀಯಾ? ಹಿಡ್ಕೊ ಹಂಗೆ ಹಿಡ್ಕೊ. ಹೇರ್ ಪಿನ್ ವ್ಯೂ ಪಾಯಿಂಟ್ ಹೊರಟೋಯ್ತಾ? ಚೆನ್ನಾಗಿ ಓಡಿಸ್ತಾರೆ ಮುಂದೆ ಕಾರು. ಡೋಂಟ್ ಥ್ರೋ ಪ್ಲಾಸ್ಟಿಕ್. ನೋಡಿ, ಇದೊಂದು ಆ್ಯಕ್ಚುಲಿ ಸೂಚನೆ. ನಾವು ಪ್ಲಾಸ್ಟಿಕ್ನ ಆ್ಯಕ್ಚುಲಿ ಹಾಕಬಾರ್ದು. ಬಿಕಾಸ್ ಆಲ್ ದ ಅನಿಮಲ್ಸ್ ಪ್ಲಾಸ್ಟಿಕ್ ತಿನ್ನುತ್ತೆ ಚಿನ್ನಿ. ಪ್ಲಾಸ್ಟಿಕ್ ತಿಂದರೆ ಪಾಪ ಡೈಜೆಷನ್ ಆಗಲ್ಲ, ಹೊಟ್ಟೆಲಿ ಸಿಗಾಕೊಳ್ಳುತ್ತೆ, ಪ್ರಾಣಿಗಳಿಗೇನು ಗೊತ್ತಾಗಲ್ಲ. ಅದಕ್ಕೆ ಯು ಶುಡ್ ನೆವರ್ ಥ್ರೋ ಪ್ಲಾಸ್ಟಿಕ್. ಯು ಶುಡ್ ಪುಟ್ ಇಟ್ ಇನ್ ಎ ಡಸ್ಟ್ಬಿನ್. ಡಸ್ಟ್ಬಿನ್. ಹೌದು, ನೀನೇ ನಂಗೆ ಹೇಳ್ಕೊಟ್ಟಿರೋದು ಇದು, ಅದಕ್ಕೆ ನಂಗೆ ಗೊತ್ತಾಯ್ತಾ. ನಿಮಗಾಗ್ತಿದ್ರೆ ಹೇಳಿ, ನೀವೇನು ತಗೊಳ್ತೀರಿ? ಹಾಲು ತರಿಸ್ಕೊಡ್ಲಾ? ನೋಡಿದ್ಯಾ ಹೇರ್? ನೋಡು, 4th ಕಟ್ ಇದು ಶ್ರೀ. ಅಲ್ಲಿಡು 4ನೇ ತಿರುಗು. 28 ಇದೆ ಈ ಥರ. ಹಾಯ್ ನಂದ. ಹಾಯ್. ಏನಾಯ್ತು ಹೇಳು.
ಈಗ ಜಸ್ಟ್ ರೀಚ್ ಆಗಿದ್ದೀವಿ. ಈಗ ನಾವು ಡ್ರೆಸ್ ಚೇಂಜ್ ಮಾಡಿ ಇಮಿಡಿಯೇಟ್ ಪ್ರಸಾದಕ್ಕೆ ಹೋಗ್ಬೇಕಂತೆ. ಸೆಕೆಂಡ್ ಫ್ಲೋರಲ್ಲಿ ವ್ಯವಸ್ಥೆ ಇದೆ. ಹೋಗ್ಬಿಟ್ಟು ಆಮೇಲೆ ನಮ್ಮ ಏನು ವ್ಯವಸ್ಥೆ ಮಾಡಿದ್ರು ಅಲ್ಲಿಗೆ ಹೋಗ್ಬೋದು. ಅಕ್ಕೂ ಇನ್ನು ಮಲ್ಲಿಗೆ ಇದ್ದಾನೆ. ಇದ್ದ ಅಗಸ್ತ್ಯ ಬರ್ತಾ ಇದ್ದಾರೆ. ಎಲ್ಲ ಬೆವತ್ತು ಫುಲ್ಲು ಬಿಸಿಲಿಗೆ ಫುಲ್ ಬೆವತ್ತು ಬಿಟ್ಟಿದ್ದಾರೆ. ಇಂಡೆಂಟ್ ಹಾಕಿದ್ರು ಒಂದು ಕಾರು. ಶ್ರೀ ನೀನೇನು ತಗೊಂಡೆ? ಯಾಕೆ ಪೆನ್ಸಿಲ್ ಬಾಕ್ಸು ಇಟ್ಬಿಟ್ಟು ಬಂದ್ಬಿಟ್ಲಾ? ಯಾಕೆ ಏನಾಯ್ತು? ಅದು ಒಂದು ಅರ್ಧೋಗಿತ್ತು. ಹಾಂ ಆಮೇಲೆ ಹಾಂ ಏನಾಯ್ತು? ಇಲ್ಲೇ ಕಾರ್ ಇಟ್ಟಿರ್ತೀವಿ. ಆಮೇಲೆ ಬಂತು. ಈಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇದು ನಮ್ಮ ದೇವಿ ಮೂಕಾಂಬಿಕಾ ಸರ್ವಿಸ್ ಅಪಾರ್ಟ್ಮೆಂಟು. ಹೋಗೋದು ಬರೋದು ಅದೇ ಆಗಿದೆ. ಬನ್ನಿ ಇಲ್ಲ ಹತ್ತಿ ಈ ಕಡೆ ಬಾ. ಹಾಗೂ ಶ್ರೀ ಎಸ್